ಪಾಟೀಲ್ ಅವರು ಇರಿಗೇಷನ್ ಮಿನಿಸ್ಟರ್ನ ಭೇಟಿ ಮಾಡಿ ಅವರು ಮತ್ತೆ ಕೃಷ್ಣ ವಾಟರ್ದು ಅವಾರ್ಡ್ದು ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರನ ಕರಿತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಯಾಕಂದ್ರೆ ಅಲ್ಲೂ ಯಾವ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಇಲ್ಲ ಅದು ವಿಚಾರದಲ್ಲಿ. ಅದು ಎರಡನೇದು ಅಪ್ರೈಸಲ್ ರಿಪೋರ್ಟ್ ಮೇಕೆದಾಟು ಬೇಕಾಗಿತ್ತು. ಕೋರ್ಟಲ್ಲಿ ಏನ್ ಬೇಕಾದ್ರೂ ಆಗ್ಲಿ, ಪರ್ಮಿಷನ್ ಕೊಡ್ತಾರೋ ಬಿಡ್ತಾರೋ, ನಿಮ್ಗೆ ಏನ್ ಅಪ್ರೈಸಲ್ ರಿಪೋರ್ಟ್ ಪರಾರು ಕೊಡಿ, ವಿರುದ್ಧಾರು ಕೊಡಿ. ನಮ್ಮ ಅಪ್ರೈಸಲ್ ರಿಪೋರ್ಟ್ ಪೆಂಡಿಂಗ್ ಇದೆ, ಅದನ್ನ ಕೊಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ತಾರೆ. ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಫಾರೆಸ್ಟ್ ಮಿನಿಸ್ಟರ್ ಭೇಟಿ ಮಾಡಿದ್ದೆ, ಎನ್ವೈರನ್ಮೆಂಟ್ ಫಾರೆಸ್ಟ್. ಕಳಸಾ ಬಂಡೂರಿ ವಿಚಾರದಲ್ಲಿ ಅವರು ನಮ್ಮ ಜೋಶಿ ಅವರು ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ ರಾಜಿ ಮಾಡ್ತಾರೆ ಅಂತ, ಬಟ್ ನನಗೇನೋ ಅನುಮಾನ ಆ ಸ್ಟೇಟ್ ಅವ್ರದ್ದು ಯಾವುದೇ ಪೊಲಿಟಿಕಲ್ ಇಂಟ್ರೆಸ್ಟ್ ಇರ್ಬೋದು. ಬಟ್ ನಮ್ಮಲ್ಲಿ ಒಂದು ಟೆಕ್ನಿಕಲ್ ಇಶ್ಯೂಸ್ ಇದೆ. ನಮ್ಮಲ್ಲಿ ನಾವೊಂದು ಸುಪ್ರೀಂ ಕೋರ್ಟ್ ಅಪೀಲ್ ಮಾಡಿರೋದು, ಅದನ್ನ ಸ್ಟಡಿ ಮಾಡ್ತಾ ಇದ್ದೀವಿ. ಮಾತು ಆದ್ರೆ ನಾವು ವಿಡ್ರಾ ಮಾಡ್ಬಿಟ್ಟು ನಮ್ಮ ಭಾಗದ ಕೆಲಸ ಮಾಡ್ತೀವಿ. ಅವ್ರು ನಮ್ಮ ಸ್ಟೇಟ್ಗೆ ಶೋಕಾಸ್ ನೋಟಿಸ್ ಕೊಟ್ಟು ಸರಿ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಕೋರ್ಟ್ಗೆ ಹೋಗೋದು ಅವಶ್ಯಕತೆ ಇಲ್ಲ ಅಂತ ಕೆಲವರ ಅಭಿಪ್ರಾಯ ಇದೆ. ಬಟ್ ಲೀಗಲ್ ಎಕ್ಸ್ಪರ್ಟ್ಸ್ ಎಲ್ಲ ಒಪಿನಿಯನ್ ಕೇಳಿ ಟೇಕ್ ಎ ಸ್ಟ್ಯಾಂಡ್ ಅಂತ. ಯಾಕೆ ನಾನು ಟೆಂಡರ್ ಎಲ್ಲ ಕರೆದು ಬಿಟ್ಟಿದ್ದೀವಿ, ಅದು ಕೂಡ ಕಳಸಾ ಬಂಡೂರಿ ವಿಚಾರ. ಬಟ್ ಬಹಳ ಯಶಸ್ವಿ ಆಯ್ತು ನನ್ನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ. ಅದು ಎತ್ತಿನೊಳೆ ಪ್ರಾಜೆಕ್ಟ್ಗೆ ಅದಕ್ಕೆ ನಾವು ಫೈಲ್ ಮಾಡ್ತೇವೆ. ಆ ಫೈಲ್ ಮಾಡಿದ್ರು ಕೂಡ ಈಗ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿ. ಸೊ ಬಿಲ್ಡಪ್ ಮಾಡ್ತಾರೆ. ಈ ಮಧ್ಯದಲ್ಲಿ ಕೆಲವು ಪ್ರಾಜೆಕ್ಟ್ಸ್ಗೆ ಅರ್ಜಿ ಹಾಕಿದೆ, ಫಂಡ್ಸ್ಗೆ, ಸೆಂಟ್ರಲ್ ಗವರ್ಮೆಂಟ್ ಫಂಡ್ಸ್. ಈಗ ಪಾರ್ಲಿಮೆಂಟ್ ನಡಿಬೇಕಾದ್ರೆ ಒಂದ್ಸತಿ ಹೋಗಿ ಪೀಸ್ ಅನ್ನ ಕರೆದು ಆ ಸಂಬಂಧಪಟ್ಟಂತೆ ಪೀಸ್ಗೆ ಮತ್ತೆ ಎಲ್ಲರಿಗೂ ನೀವೆಲ್ಲ ಒಟ್ಟಿಗೆ ಸೇರಿ ಸಹಾಯ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಸರ್, ಎತ್ತಿನಹೊಳೆ ಯೋಜನೆ ವಿಚಾರವಾಗಿ ಲಕ್ಕನಹಳ್ಳಿಯಲ್ಲಿ ಡ್ಯಾಮ್ ಕಟ್ಟಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ ಸರ್. ಎಲ್ಲೇ ಏನೇ ಕೆಲಸ ಮಾಡೋದು, ರೋಡ್ ಮಾಡು, ಡ್ಯಾಮ್ ಮಾಡು, ಎಲ್ಲ ಮಾಡು, ಎಲ್ಲ ವಿರೋಧ. ನೀರ್ ಬೇಕಲ್ಲ, ಎಲ್ಲಾರು ಒಂದ್ ಕಡೆ ಸ್ಟೋರೇಜ್ ಮಾಡ್ಬೇಕಲ್ಲ. ಎಲ್ಲಿ ಸ್ಟೋರೇಜ್ ಮಾಡೋದು? ಮೊದ್ಲು 15 ವರ್ಷದಿಂದ ಅದೇ ಗುರ್ತಾಗಿತ್ತು, 15 ವರ್ಷದಿಂದ ಗುರ್ತಾಗಿತ್ತು. ಈಗ ಅಲ್ಲೂ ಸ್ವಲ್ಪ ತಗೊಳ್ಳೋದು ಅಂತ, ಪಕ್ಕದಲ್ಲೂ ಕೂಡ ಲಕ್ಕನಹಳ್ಳಿ ಒಂದೇ ಅಲ್ಲ, ನಾವು ಕೊರಟಗೆರೆನೂ ಕೆಲವು ಭಾಗನ ತಗೋಬೇಕು ಅನ್ನೋದು. ನೀರು ಹೆಂಗ್ ಹರಿತದೆ ಅಂತ ಹೇಳೋದು. ಸೊ ಅದಕ್ಕೆ ನಾವಲ್ಲೂ ಕೂಡ ಜಾಗ ಹೇಳಿದ್ರು. ನಾನು ಪರಮೇಶ್ವರ್ ಹತ್ರ ಟೆಕ್ನಿಕಲ್ ಟೀಮ್ ಅವರೆಲ್ಲ ಕುಂಡಿಸ್ಕೊಂಡು ಮಾತಾಡಿದ್ದೀನಿ. ಅಲ್ಲೂ ಕೆಲವು ಜಾಗ ತಗೊಳ್ಳೇಬೇಕು. ಬರೀ ನಾವು ದೊಡ್ಡಬಳ್ಳಾಪುರ ಜಮೀನು ಮಾತ್ರ ತಗೊಳ್ಳೋದು ಅಂತಲ್ಲ, ಕೊರಟಗೆರೆ ಜಮೀನು ತಗೊಳ್ಳೇಬೇಕಾಗ್ತದೆ. ಅದನ್ನ ನೆಕ್ಸ್ಟ್ ಕ್ಯಾಬಿನೆಟ್ಗೆ ನಾನು ಮೂವ್ ಮಾಡ್ತಾ ಇದ್ದೀನಿ. ರಾಜಕೀಯ ಏನಾಗ್ತದೆ, ನಮ್ಮ ಕಾರ್ಯಕರ್ತರಿಗೆ ಕೆಲವು ಸ್ಥಾನಮಾನ ಕೊಡಬೇಕು, ಆ ವಿಚಾರ ಚರ್ಚೆ ಮಾಡಿದೀವಿ. ಎಲ್ಲ MLA ಗಳು ಅವರ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ನಾನು ಫಸ್ಟ್ ನಮ್ಮ ಪಾರ್ಟಿ ಆರ್ಗನೈಸೇಷನ್ ಕೆಲಸ ಮಾಡಿರೋದು ತಾಲೂಕ್ ಲೆವೆಲ್ ಅಲ್ಲಿ ಮೆಂಬರ್ಗಳು, ಇನ್ನು ಉಳ್ಕೊಂಡಿದ್ದಂತ ಚೇರ್ಮನ್ಗಳು ಕೆಲವರು ಮಾತು ಕೊಟ್ಟಿದ್ದಾರೆ ಎಲೆಕ್ಷನ್ ಟೈಮ್ ಅಲ್ಲಿ. ಅಂತವೆಲ್ಲ ಫಿಲ್ಅಪ್ ಮಾಡ್ಬೇಕು ಅಂತ ಮಾತುಕತೆ ಫೈನಲೈಸ್ ಸ್ಟೇಜ್ ಬಂದಿದೆ. ಆ ಪ್ರಪೋಸಲ್ಸ್ ನ ಡೆಲ್ಲಿಲಿ ತಿರ್ಗಾ ಹೈಕಮಾಂಡ್ಗೆ ಇನ್ನೊಂದು ಕಳಿಸ್ಬಿಟ್ಟು ಕ್ಲಿಯರ್ ಮಾಡ್ತಾರೆ. ಸಿಎಂ ಅವರು ಹೇಳ್ತಾರೆ 5 ವರ್ಷಗಳ ಬೆಂಬಲ ಮಾತ್ರ ಇದೆ ಅನ್ನುವಂತ ಹೇಳಿಕೆಯನ್ನ ಸಿಎಂ ಉಲ್ಲೇಖ ಮಾಡಿದ್ದಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಿದ್ದೀನಿ. ಪಾರ್ಟಿಯವರು ಏನ್ ಹೇಳಿದಾರೋ ಅನ್ನೋದನ್ನ ಈಗಾಗಲೇ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ. ನಾನು ಟಿವಿ ನೋಡಿದೆ, ನನಗೆ ಸ್ವಲ್ಪ ಬಿಸಿ ಇದೆ. ಈ ಲಿಸ್ಟ್ ಎಲ್ಲ ಸುಮಾರು ಒಂದು 7,000 ಅರ್ಜಿ ಇತ್ತು. 7,000 ಅರ್ಜಿಗೆ 350 ಅರ್ಜಿ ತರಬೇಕಾಯ್ತು. ಆ ವಿಚಾರ ಸ್ವಲ್ಪ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಸ್ವಲ್ಪ ಬಿಸಿ ಅದು ನೋಡಿದೆ ನಾನು. ಅವ್ರು ಹೇಳಿ ಚೀಫ್ ಮಿನಿಸ್ಟರ್ ಈಗಾಗಲೇ ಕೆಲವೆಲ್ಲ TV9 ಯಾವ್ದೋ ಒಂದು ರಿಪೋರ್ಟ್ಸ್ ಅಲ್ಲಿ ನೋಡಿದ್ರೆ ಅವ್ರು ಏನ್ ಹೇಳ್ಬೇಕು, ಎಲ್ಲ ನಿಮ್ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ.